ಶಿರಾದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿ ನಾಮಫಲಕ ಅನಾವರಣ. ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೃಷ್ಣರಿಂದ ಲೋಕಾರ್ಪಣೆ. ಯುವಕರಿಂದ ಜೈ ಭೀಮ್ ಘೋಷಣೆ. ಕೊರಟಗೆರೆ ತಾಲೂಕಿನ ಸಿಎನ್-ದುರ್ಗ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿ ನಾಮಫಲಕವನ್ನು ಗುರುವಾರ ಅದ್ದೂರಿಯಾಗಿ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ್ ಕೃಷ್ಣ ಅವರನ್ನು ಗ್ರಾಮದ ದಲಿತ ಯುವಕರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಜೈ ಭೀಮ್ ಘೋಷಣೆಗಳೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡರು. ಗೋಪಾಲ್ ಕೃಷ್ಣ ಅವರು ನಾಮಫಲಕವನ್ನು ಅನಾವರಣಗೊಳಿಸಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದಲೇ ಇಂದು ನಾವೆಲ್ಲರೂ ಗೌರವದಿಂದ ಬದುಕುತ್ತಿದ್ದೇವೆ. ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಶಿಕ್ಷಣ ಸಂಘಟನೆಯತ್ತ ಯುವಕರು ಗಮನ ಹರಿಸಬೇಕೆಂದು ಕರೆ ನೀಡಿದರು. ಗ್ರಾಮದ ಹಿರಿಯರು, ದಲಿತ ಸಂಘರ್ಷ ಸಮಿತಿ ಮುಖಂಡರು, ಭೀಮಾರ್ಮಿ ಕಾರ್ಯಕರ್ತರು, ಮಹಿಳೆಯರು ಹಾಗೂ ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಯಾರು ನಮಗೆ ಸೇರಿಸ್ತಿಲ್ಲ, ಯಾರು ಸರಿಯಿಲ್ಲ, ಅವೆಲ್ಲ ಬೇರೆ ಮಾಡೋಣ, ನಾವೇ ಮಾಡೋಣ. ನೀವೇ ಸಪ್ರೇಟ್ ಒಂದು ಜಾತ್ರೆ ಮಾಡಿರಿ. ಫಂಕ್ಷನ್ ಆದ್ರೂ ನಮ್ಮ ಮನೆಗಳಾಗ ಒಂದು ಫಂಕ್ಷನ್ ಆದ್ರೂ ಈಗ ಕುಂತಿರೋದು ಒಂದಿಟ್ಟು ನಮ್ಮ ಮನೆ ಒಂದಿಟ್ಟು ಜಾಗ ಬಿಟ್ರೆ ಹೊರಗಡೆ ನಮ್ಗೆ ಒಂದಿಟ್ಟು ಜಾಗ ಇಲ್ಲ. ಒಂದು ಹೆಣ್ಣು ಗಂಡು ಬಂದ್ರೆ ಒಂದು ಸ್ಕೂಲ್ ಹತ್ರ ಹೋದ್ರೂ ಸ್ಕೂಲ್ ಹತ್ರನೂ ಈಗ ಒಂದು ಸಮುದಾಯ ಭವನ ಬೇಕು. ನೀವು ಇಲ್ಲಿ ದೇವಸ್ಥಾನಗಳಿಗೆ ಬಿಡ್ಕೊಳಲ್ಲ. ನಾವು ದೇವಸ್ಥಾನಕ್ಕೆ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ, ಹಾಸ್ಪಿಟ್ಲ್ ಒಂದು ಯಾವ್ದು ಒಂದು ಮೂರದು ಒಂದು ಅರ್ಜಿ ಎಲ್ಲ ಕೊಡಿ. ಅದು ನಮ್ಮ ಸಾಹೇಬ್ರಿಗೆ ಗಮನಕ್ಕೆ ತಂದು ಪರಮೇಶ್ವರ್ ಸಾಹೇಬ್ರಿಗೆ 100% ಮಾಡಿಸ್ಕೊಡ್ತೀವಿ. ಸಾಹೇಬ್ರ ಗಮನಕ್ಕೆ ಹೋಗ್ದಲೆ ಏನೂ ಆಗಿಲ್ಲ. ಇದು ಯಾರು ನೀವು ಬಂದಿಲ್ಲ, ಯಾರು ಬಂದು ಕೇಳಿಲ್ಲ. ಯಾವತ್ತ ಬಂದು ಸಾಹೇಬ್ರು ಕೇಳಿದಿರಾ? ಪರಮೇಶ್ವರ್ ಸಾಹೇಬ್ರನ್ನ ಯಾವತ್ತ ಕೇಳಿದ್ರೆ ನಮ್ಮ ಊರಲ್ಲಿ ಐತೆ ಅಂತ ನೀವೆಲ್ಲ ಬಂದು ಕೇಳಬೇಕು. ನೀವು ಇಲ್ಲೇ ಊರೊಳಗೆ ಇಟ್ಕೊಂಡು ನಮ್ಗೆ ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂದ್ರೆ ಏನೂ ಆಗಲ್ಲ. ಯಾರು ಮನೆ ಬಂದು ಬಂದು ಮಾಡ್ಕೊಡಲ್ಲ. ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿ ಗ್ಯಾರಂಟಿ ಸಮುದಾಯ ಮನ ಮಾಡಿಸ್ಕೊಡ್ತೀನಿ. ಮಕ್ಳಿಗೆ ಅನುಕೂಲ ಆಗುವಂಥದ್ದು ಎಜುಕೇಷನ್. ಗೋಪಾಲ್ ಕೃಷ್ಣ ನಾನು ಭೀಮಾರ್ಮಿ ಜಿಲ್ಲಾ ಅಧ್ಯಕ್ಷನಾಗಿರ್ತೇನೆ. ಇವತ್ತು ನಮ್ಮ ಹುಡುಗರು ಏನು ಅಂಬೇಡ್ಕರ್ ಹುಡುಗರು ಇದ್ದಾರೆ ಚಂದ್ರಾನಗರ ಹೋಬಳಿಲಿ ಪ್ರಪ್ರಥಮ ಬಾರಿಗೆ ಅವರ ನಾಮಫಲಕ ಇಟ್ಟು ಏರಿಯಾಗೆ ಇವತ್ತು ಬೋರ್ಡನ್ನು ಉದ್ಘಾಟನೆ ಮಾಡಿದ್ದಾರೆ. ಇಷ್ಟು ವರ್ಷ ಹಿಂದೆನೇ ಮಾಡಬೇಕಾಗಿದ್ದು, ಆದರೆ ಮಾಡಿರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದೆ. ಇದೇ ರೀತಿ ಚೆನ್ನಾಗಿ ಎಲ್ಲ ಒಗ್ಗಟ್ಟಾಗಿ ಏರಿಯಾದ ಹುಡುಗರು, ದೊಡ್ಡವರು, ಹಿರಿಯರು, ಹೆಣ್ಮಕ್ಳು, ತಾಯಂದಿರು ಎಲ್ಲ ಸೇರಿ ಮುಂದಿನ ದಿನಗಳನ್ನು ತುಂಬ ಚೆನ್ನಾಗಿ ಮಾಡಲಿ. ಅಂಬೇಡ್ಕರ್ ಜಯಂತಿ ಆಗಲಿ, ಬಾಬಾ ಜಗಜೀವನ್ ಜಯಂತಿ ಆಗಲಿ ಮಾಡಲಿ ಅಂತೇಳಿ ಇವ್ರಿಗೆ ನಾನು ಕೇಳ್ಕೊತೀನಿ. ಅವ್ರಿಗೆ ತುಂಬ ಹೃದಯದಿಂದ ಸಹಕಾರನೂ ನೀಡುತ್ತೇನೆ. ಹಾಗೂ ಸಿಎನ್-ದುರ್ಗ, ಚಿನ್ನದುರ್ಗ ಅಂತಲೇ ಇದು ತುಂಬ ಪುರಾತನವಾದ ಹೆಸರಿರೋ ಊರಿದು. ಆದರೆ ಇಲ್ಲಿ ಏನಪ್ಪ ದುರ್ದೈವ ಅಂದರೆ ಎಸ್ಸಿಗಳಿಗೆ ಇಲ್ಲಿ ಯಾವುದೇ ಥರದ ಸರಿಯಾದ ಸೌಲಭ್ಯಗಳಾಗಲಿ ಸಹಕಾರ ಆಗಲಿ ಸಿಕ್ಕಿಲ್ಲ. ಇವತ್ತೊಂದು ದೇವಸ್ಥಾನ ಆಗಲಿ, ಮನೆಗಳಾಗಲಿ, ಒಂದು ಜಾತ್ರೆ ಆಗಲಿ ಇವನ್ನೆಲ್ಲ ಒಂದು ಸ್ವಲ್ಪ ಹೊರಗೆ ಇಟ್ಟಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಇದೊಂದು ಮನವಿ, ಈ ಊರನ್ನ ಗಮನಕ್ಕೆ ತಂದು ಎಲ್ಲ ಸಮಾನತೆಯಿಂದ ಅವ್ರಿಗೂ ಜಾತ್ರೆ ಆಗಲಿ, ಹಬ್ಬ ಹರಿದಿನಗಳಲ್ಲಿ ಮಾಡೋ ಥರ ಸಹಕಾರ ಮಾಡಿಕೊಡ್ಬೇಕಂತೇಳಿ ಹೇಳ್ತೀನಿ. ಇವ್ರಿಗೆ ಏನು ಕುಂದುಕೊರತೆಗಳು ಇದ್ದಾವೆ, ಮನೆ ಆಗಿರ್ಬೋದು, ಜಾಗ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಇಂಥ ಸೌಲಭ್ಯ ಕೆಲಸಗಳನ್ನ ಸರ್ಕಾರ ಗಮನ ಹರಿಸಿ ಈ ಊರಿಗೆ ಚಂದ್ರಾಯನದುರ್ಗ ಊರಿಗೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾತಾಡೋದು ರಮೇಶ್ ಅಂತ.
ಸುಮಾರು ವರ್ಷ 10 ವರ್ಷ 15 ವರ್ಷ ಹಿಂದೆಗಡೆನೇ ಇದು ಮಾಡಬೇಕಾಯಿತು. ಅದು ಸಮಯ ಸಂದರ್ಭ ಕೂಡ ಬರಲಿಲ್ಲ. ಈಗ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲರಿಗೂ ಸುಸ್ವಾಗತ. ಮುಂದೆ ಇದೇ ಥರ ಅಂಬೇಡ್ಕರ್ ಜಯಂತಿ ಮತ್ತು ಪ್ರತಿಯೊಂದನ್ನು ನಮ್ಮ ಗ್ರಾಮದಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಈ ಗ್ರಾಮನ ಹೋಬಳಿ ಅಷ್ಟೇ ಹೆಸರಿಗೆ, ಈ ಹೋಬಳಿ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾವು ಕೇಳ್ಕೊಳ್ಳೋದೇನೆಂದರೆ, ಇನ್ನು ಸಣ್ಣ ಪುಟ್ಟ ಫಂಕ್ಷನಲ್ಲಿ ಅಂಬೇಡ್ಕರ್ ವಿಚಾರದ ಯಾವುದೇ ಬಂದರೂ ನಮ್ಮ ಹೋಬಳಿ ಮಟ್ಟದಲ್ಲಿ ಇದೇ ಗ್ರಾಮದಲ್ಲಿ ಮಾಡಬೇಕು ಅಂತ ನಾವು ಹಿರಿಯರ ಹತ್ರ ಕೇಳ್ಕೊತಾ ಇದ್ದೀವಿ. ಊರು ಚನ್ನರಾಯನ ಈ ಕಡೆ ನೋಡ್ಕೊಂಡು ಇವತ್ತು ಉದ್ಘಾಟನೆ ಆಗಿದ್ದು ತುಂಬ ಖುಷಿ ಆಯಿತು. ಇದೇ ಥರ ಮುಂದೆ ಏನೇ ಪ್ರಾಬ್ಲಮ್ ಆದರೂ ಬಂದು ಸಾಲ್ವ್ ಮಾಡಿಕೊಂಡು ಈ ಊರಲ್ಲಿ ಬಸ್ ವ್ಯವಸ್ಥೆ, ಆಸ್ಪತ್ರೆ, ಸ್ಕೂಲು ಆ ಥರ ಮುಂದೆ ಒಳ್ಳೆಯದಾಗಲಿ ಅಂತ ನಡೆಸ್ಕೊಂಡು ಹೋಗಿ ಅಂತ ತಮ್ಮನ್ನು ಕೇಳ್ತೀನಿ. ಆನೊಂದು ಅನುಕೂಲ ಇಲ್ಲ ಸರ್. ಎಲ್ಲ ಕಳ್ತನ ಕಾಣ ಸಾಮರ್ಥ್ಯ ನಮಗೆ. ಯಾಕಂದರೆ ಒಗ್ಗಟ್ಟು ನಮ್ಮಲ್ಲಿಲ್ಲ ಸರ್. ನಮ್ಮಲ್ಲಿ ಒಗ್ಗಟ್ಟು ಸರಿ, ನಾವು ನಿಮ್ಮ ಅಳಗಲ್ಲ ಹರಿದಾಡಿದ್ವಿ, ನಿಮ್ಮ ಮೀಟಿಂಗ್ಗಳು ಎಲ್ಲ ಬಂದಿದ್ವಿ ಸರ್. ನಾವು ಯಾರು ಈ ಚಂದ್ರಪ್ಪರು ಓಡಾಡ್ತಿದ್ರಲ್ಲ ಅವಾಗ ಎಲ್ಲ ಬಂದ್ವಿ. ಆದರೆ ಎಲ್ಲ ಕಡೆನೂ ಅಂಬೇಡ್ಕರ್ ಸಂಘದಿಂದ ಕೆಲವರು ಮನೆಗಳು ಹಾಕ್ಕೊಟ್ಟಿದ್ದಾರೆ. ನಮ್ಮೂರಿಗೆ ಒಂದೇ ಒಂದು ಮನೆ ನಮ್ಮ ಕ್ಯಾಸ್ಟು ಅಂತಂದು ಒಂದೇ ಒಂದು ಮನೆ ಸಹ ನಮ್ಗೆ ಹಾಕ್ಕೊಟ್ಟಿಲ್ಲ. ಯಾವುದಾದ್ರೂ 15 ಮನೆ ಇರಲಿ, 3 ಮನೆ ಇರಲಿ, 3 ಮನೆ ಇದ್ದಾಗಲಿ 3 ಮನೆಗೆ ಒಂದು ಮನೆಗಾದ್ರೂ ಇವತ್ತು ಅಂಬೇಡ್ಕರ್ ಸಂಘದಿಂದ ನಮಗೆ ಲೋನ್ ಬಂತು, ನಮಗೆ ಮನೆ ಕಟ್ಟಿಕೊಟ್ರು, ಸೌಲಭ್ಯ ಏನೂ ಇಲ್ಲ. ಆದರೆ ನಾವೆಂದೋ ಇದನ್ನು ಉದ್ಘಾಟನೆ ಮಾಡಿಸಿ ನಿಮ್ಮಲ್ಲಿ ಕೇಳ್ಕೋಬೇಕಾಗಿತ್ತು. ಕೇಳ್ಕೊಂಡವ್ರು ಯಾರೂ ಇಲ್ಲ. ನೀನೇನು ನಾನೇನು ಅಂತ ಈ ಭಾವನೆಗೆ ಬಂದುಬಿಟ್ವಿ ನಾವು. ಆದರೆ ಇನ್ಮೇಲಾದ್ರೂ ನಮ್ಮ ಕಾಲೋನಿಗೆ ಒಂದು ಅನುಕೂಲ ಮಾಡ್ಕೊಂಡು, ನಮ್ಮ ಊರಿಗೂ ಒಂದು ಅನುಕೂಲ ಮಾಡ್ಕೊಂಡು, ಒಂದು ದೇವಸ್ಥಾನಕ್ಕೂ ಒಂದು ರೋಡ್ ಇಲ್ಲ. ಇನ್ನೂ ಒಂದು ನಾವು ಅಂದರೆ ಒಂದು ಸ್ವಲ್ಪ ಇದೇನೆ. ಆದರೆ ನೀವಾದ್ರೂ ನಮ್ಮ ಏಕೆ ಕಾಲೋನಿಗೆ ಒಂದು ಇವತ್ತು ಎಲ್ಲನೋ ಒಂದು ಆರತಿ ಮಾಡಿ ಬೆಳಗಬೇಕು ಅಂದ್ರೆ ಒಂದು ಊರು ಮಾರಮ್ಮ, ಹಟ್ಟಿ ಮಾರಮ್ಮ ಐತಿ, ಅದಕ್ಕೊಂದು ಊರು ಗಡ್ಡಿ ಬೆಳಗೋರಿಲ್ಲ, ಅದು ಮುಂದುವರಿಯೋರಿಲ್ಲ, ಅದೇನು ಇಲ್ಲ. ನೀನೇ ನಾನೇನಂತ ಒಂದು ಪೂಜೆ ಇಲ್ಲ, ಒಂದು ಪುಸ್ತಕ ಇಲ್ಲ, ಈ ಮಟ್ಟಗುಳ್ದೈತೆ. ಆದ್ರೆ ಇನ್ಮೇಲಾದ್ರೂ ಯಾರು ನಾನು ಅಂತ ಮುಂದೆ ಬೀಳೋರು ಇಲ್ಲ, ಮುಂದೆ ಹೋಗೋರು ಇಲ್ಲ ಸರ್. ಇಲ್ಲಿ ಕೊಟ್ಟಿಲ್ಲ ಸರ್. ನಾವು ನಮ್ಮ ಊರೇನು ಸೌಲಭ್ಯ ಕೊಟ್ಟಿಲ್ಲ ಅಂತ ನಾವು ಮಾತಾಡಬಾರ್ದು. ಊರಿರೋವತ್ತೆ ನಾವು. ಆದರೆ ನಮ್ಮ ಕಾಲೋನಿಗೇನು ಅನುಕೂಲ ಇಲ್ಲ. ಅದು ಬಂದಾಗ ಅವರು ಮನೆ ಮಠ ನಮ್ಗೆ ಹಾಕ್ಕೊಟ್ಟಿದ್ದಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ಕಡೆಯಿಂದ ನಮ್ಗೆ ಏನೊಂದು ಅನುಕೂಲ ಇಲ್ಲ ಸರ್. ಏನೊಂದು ಅನುಕೂಲ ಇಲ್ಲ ಅಂದರೆ ನಮ್ಗೆ ಈ ಮೂಲವಾಸಕ್ಕೆ ಬಿಟ್ಬಿಟ್ಟಿದ್ದೀರಾ ನೀವು. ಯಾಕೆ ಇಲ್ಲಿ 2 ಮನೆ ಆಗಲಿ 1 ಮನೆ ಆಗಲಿ ಐತೆ ಅಂತಂದು ಮುಂದೆ ಬಿದ್ದು ನೀವು ಬರಲಿಲ್ಲ, ನಾವು ಬರಲಿಲ್ಲ. ನಾವು ಬಂದ್ರೆ ಅಲ್ವೇ ಸರ್ ನೀವು ಬರೋದು. ಆದರೆ ಮುಂದುವರೆತು ನಮ್ಮ ಒಳಗೆ ಗಂಡಸ್ರುಗಳು ಅಂತದ್ದು ಇರಲಿಲ್ಲ. ನಾವು ಹೆಂಗಸ್ರುಗಳು ಹಿಂಗೆ ಮುಂದೆ ಬೀಳಲಿಲ್ಲ. ಆಯ್ತು ಬಿಡೋದು. ಏನಜ್ಜಿ ಹೆಸರು ನಿಂದು? ಅದಕ್ಕೆ ನೀವು ಹನುಮಕ್ಕ ಸರ್ ಕಡೆಯಿಂದ ನಮಗೆ ಒಂದು ಮನೆನಾದ್ರೂ ಇವತ್ತು ಸಮುದಾಯ ಭವನ ಕಡೆಯಿಂದ ಒಂದು ಮನೆ ಬಂದೈತೆ. ಸಮುದಾಯ ಭವನ ನಮ್ಗೊಂದು ಹೆಲ್ಪ್ ಮಾಡ್ಕೊಡಿ, ನಮ್ಮ ಮಕ್ಳು ಮನೆ ಓದಕ್ಕೂ ಒಂದು ದಾರಿ ಮಾಡ್ಕೊಡಿ. ಇವತ್ತು ಅಲ್ಲ ಸರ್, ಎಲ್ಲ ಈ ಕಾಲೋನಿಯಾಗೂ ಸಮುದಾಯ ಭವನ ಅಂತ ಮಾಡ್ಯಾವ್ರಿ. ಇವತ್ತೊಂದು ಫಂಕ್ಷನ್ ಆದ್ರೆ ಒಂದು ಗಂಡು ಹೆಣ್ಣು ಕುಂಡಿರ್ತಾರ, ಅಲ್ಲಿ ಹೋಗಿ ಒಂದು ಗಂಡು ಹೆಣ್ಣು ಕುಂಡಿರ್ತಾರೆ, ಒಂದು ಅಡುಗೆಗಳು ಮಾಡ್ತಾರೆ. ಇಲ್ಲೇನು ಇಲ್ಲ ಸರ್. ನಾವು ಇದು ಜಾಗ ಉಳಿದಿದೆ ಇಂಥ ರೋಡಾಗೋ ಇದ್ರೆಲ್ಲ ಜಾಗಿಲ್ಲ ಮಾರ್ಕೊಂಡು ತಿನ್ನಕ್ಕೆ ಅನ್ನೋದು ಎಲ್ಲ ನಾವು ಬೇಸ್ಕೊಂಡು ತಿಂದು ಬರೋದ ಹಿಂಗೆ ಮಾಡ್ಬೇಕು ಸರ್. ಮಶಾಣ ಐತಿ, ಮಶಾಣ. ನಮ್ಮ ಊರಾಗೆ ಸೌಲಭ್ಯ ನಮಗೆ ಎಸ್ಸಿಗೆ ಏನು ಅನುಕೂಲ ಇಲ್ಲ. ಅದಕ್ಕೋಸ್ಕರ ನಾವು ನಿಮಗೆ ಬೇಡ್ಕೊತಿದ್ದೀವಿ. ನಮ್ಗೆ ಏನು ಬೇಕಾದ ಅನುಕೂಲ ನೀವು ಮಾಡಿಕೊಡ್ಲೇಬೇಕು. ಮುಂದೆ ಆಸ್ಪತ್ರೆ ಇಲ್ಲ, ಒಂದು ಹುಡುಗರಿಗೆ ಸ್ಕೂಲ್ ಮಕ್ಕಳಿಗೆ ಒಂದು ದೇವತೆಗೆ ಏನು ಆಸರೆ ಇಲ್ಲ, ಬರೋಕ್ಕೂ ಹೋಗೋಕ್ಕೂ ಏನು ಇಲ್ಲ. ನಮ್ಮ ಕಾಲೇನು ಏನು ಸಮುದಾಯ ಇವಾಗ ಕೋಟೆ ಇಲ್ಲ, ಹುಡುಗಕ್ಕೆ ಏನೊಂದು ನಮಗೆ ಸೌಲಭ್ಯ ಇಲ್ಲೇ ಇಲ್ಲ. ಇಲ್ಲಿ ಒಂದು 10 ಮನೆ ಇವೆ, 15 ಮನೆಗೆ ಅವರು ಬಸ್ಕವರು ಏನಂದ್ರೂ ನಮ್ಗೆ ಅನುಕೂಲ ಮಾಡ್ಕೊಂಡೇ ಕೊಡ್ಬೇಕು ನಮ್ಗೆ.